Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಇವಾಗ ಇಲ್ಲಿಂದ ಊಟ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಊಟಕ್ಕೆಲ್ಲ ರೆಡಿ ಮಾಡಿದ್ದಾರೆ, ಅನ್ನ ಸಾಂಬಾರು ಈ ಥರ ಮಾಡಿದ್ದಾರೆ. ಬನ್ನಿ ಹೋಗೋಣ, ಊಟ ಮಾಡೋಣ. ನಾವು ಹೋಗಿದ್ವಲ್ಲ, ಆ ಮನೆಯಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ. ಸೊ ಅವ್ರಿಗೆ ತುಂಬಾ ಏಜ್ ಆಗಿದೆ. ಬಟ್ ಆದ್ರೂ ನಾವು ಬರ್ತೀವಿ ಅಂತ ಹೇಳಿ ನಾವು ಬರೋಷ್ಟರೊಳಗಡೆ ಇಷ್ಟೆಲ್ಲ ಅಡುಗೆ ಮಾಡಿ ನಮಗೋಸ್ಕರ ಇಟ್ಟಿದ್ರು. ಸೊ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅನ್ನ ಸಾಂಬಾರು ಮತ್ತು ಪಲ್ಯ ಹಪ್ಪಳ ಇದೆಲ್ಲನೂ ಪ್ರತಿಯೊಂದೂ ಮಾಡಿದರು. ಹಾಗೆಯೇ ಏನಪ್ಪ ಅಂತ ಅಂದರೆ ಅವರು ಯೂಶ್ವಲಿ ಬಾಯ್ಲ್ಡ್ ರೈಸ್ ತಿಂತಾರೆ, ಬಟ್ ನಮಗೋಸ್ಕರ ಈ ಒಂದು ರೈಸ್ ಏನು ಗೊತ್ತಾ, ನಾವು ಇವ್ರ ಮನೆಯಿಂದ ಆಚೆ ಬಂದರೆ ಮುಂದೆ ತುಂಬ ಲೈಕ್ ಗಿಡ ಮರ ಎಲ್ಲ ಇದೆ, ಸ್ವಲ್ಪ ಕಾಡು ಥರ ಇದೆ. ಅಲ್ಲೆಲ್ಲ ಮನೆಗಳು ತುಂಬ ಡಿಸ್ಟೆನ್ಸ್ ಇರುತ್ತೆ ಅಲ್ವಾ. ಸೊ ಒಂದು ಮನೆ ಒಂದು ಸೈಡ್ ಇದ್ದರೆ ಇನ್ನು ಒಂದು 250 ಮೀಟರ್ ಈ ಥರ ಇನ್ನೊಂದು ಮನೆ ಈ ಥರ ಇರುತ್ತೆ. ಸೊ ಅಲ್ಲೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೈಟ್ ಆಗಿರೋದ್ರಿಂದ ನಿಮಗೆ ಮುಂದಗಡೆ ಯಾವ ಥರ ಇದೆ ಅಂತ ಹೇಳಿ ವ್ಯೂ ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ಬಾವಿ ಇದೆಲ್ಲ ಇದೆ. ಸೊ ನಾನು ನಿಮಗೆ ಇದನ್ನು ಮಾರ್ನಿಂಗ್ ತೋರಿಸ್ತೀನಿ. ಮತ್ತು ಎಲ್ಲರೂ ಊಟ ಆದಮೇಲೆ ಆಚೆ ಬಂದು ಕೂತಿದ್ವಿ. ನಾವಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಟೆಂಪಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ಎಲ್ಲರೂ ಜೊತೆಲೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ನಾವಿವಾಗ ಏನು ಹೋಗ್ತಾ ಇದ್ದೀವಿ, ಇಲ್ಲೆಲ್ಲ ಸ್ವಲ್ಪ ಕಾಡು ಥರ ಇದೆ. ಸೊ ನಾನು ಟಾರ್ಚ್ ಆನ್ ಮಾಡಿಕೊಂಡು ವಿಡಿಯೋ ಆನ್ ಮಾಡಿದ್ದೆ, ನಿಮಗೂ ಸ್ವಲ್ಪ ಕಾಣಿಸ್ಲಿ ಅಂತ ಹೇಳಿ. ಬಟ್ ಅದು ಟಾರ್ಚ್ ಆನ್ ಮಾಡಿದ್ರೂ ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ನಾನು ಇದನ್ನೆಲ್ಲ ಮಾರ್ನಿಂಗ್ ತೋರಿಸ್ತೀನಿ. ಇದು ಲಾಸ್ಟ್ ನಮ್ಮ ತಂಗಿ ಮನೆ, ನಿಮ್ಗೆ ಗೊತ್ತಲ್ಲ, ಬಂದಿದ್ದು. ಹಾಂ, ಲಾಸ್ಟ್ ಟೈಮ್ ಬಂದ್ವಿ. ಡೌನ್ ಇಳಿಬೇಕಣ್ಣ ಇದು. ಹಾಂ, ಡೌನ್ ಇಳಿಬೇಕು, ನೋಡ್ಕೊಂಡು ತುಂಬ 2 ವರ್ಷ ಆಯ್ತು ಈ ರೋಡಿಗೆ ಬರೋದೆ. ಅಣ್ಣ ಇವತ್ತು ಯಾವ್ದು ಕೋಲ ಮಾಡೋದು? ಕಲ್ಕೊಡೆ ಹೊರಟೆ ತೂಕದ್ರಿ ಪಂಚುಳ್ಳಿ 4. ಹಾಂ, ಇಲ್ಲಿ ಲೆಫ್ಟ್ ಸ್ಟ್ರೈಟ್ ಅಣ್ಣ 4 ರೋಡ್ ಇದೆ. ಇಲ್ಲಿ ಕಾರ್ ನಿಲ್ಸವ್ರೆ. ಐ ಥಿಂಕ್ ಇಲ್ಲೇ ಸ್ಟಾಪ್ ಮಾಡಬೇಕಾ? ಅವರು ಬರಲಿ ಬಿಡಿ, ಹಿಂಗೆ ಹೋಗ್ಬೇಕು ನಾವು ಆ್ಯಕ್ಚುಲಿ. ಈ ರೋಡಲ್ಲಿ ಹೋಗ್ಬೇಕಾ? ಇಲ್ಲ, ಹಂಗೆ ಸ್ಟ್ರೈಟ್ ಅಣ್ಣ ಜಾಸ್ತಿ ಇರೋದು. ಸ್ಟ್ರೈಟ್ ನೋಡ್ಕೊಂಬರ್ಲ? ಹಾಂ, ಒಂದು ಸರಿ ನೋಡ್ಕೊಂಬಂದ್ಬಿಡಿ. ಏನು ಗೊತ್ತಾ, ಇದು ಸ್ವಲ್ಪ ಕಾಡು ಒಳಗಡೆ ಇರೋದ್ರಿಂದ ದೇವಸ್ಥಾನ. ಸೊ ಇವ್ರಿಗೂ ರೂಟು ಗೊತ್ತಾಗ್ತಾ ಇರಲಿಲ್ಲ. ಸೊ ಕೇಳೋಣ ಅಂತ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾಯಿದ್ರು. ಅಷ್ಟರಲ್ಲಿ ಯಾರೋ ಒಬ್ಬರು ಬಂದರು. ಸೊ ಅವ್ರ ಹತ್ರ ರೂಟ್ನ ಕೇಳ್ತಾಯಿದ್ರು, ಹೇಗೆ ಎಲ್ಲಿ ಹೋಗಬೇಕು ಅಂತ ಹೇಳಿ. ಅವರು ಕಾರ್ನ ಇಲ್ಲೇ ಸೈಡ್ಗೆ ಹಾಕಿ ನೀವು ಹೋಗಿ ನಡ್ಕೊಂಡು ಅಂತ ಹೇಳಿದ್ರು. ಸೊ ನಾವು ಕಾರ್ನ ಅಲ್ಲೇ ಸೈಡಿಗೆ ಹಾಕಿ ಹೊರಟಿದ್ವಿ. ಲಾಸ್ಟ್ ಟೈಮ್ ನಾನೊಂದು ತಪ್ಪು ಮಾಡಿದ್ದೆ. ಏನಪ್ಪ ಅಂತ ಅಂದರೆ, ಇದು ಕಾಡೊಳಗಡೆ ಇರೋದು ಅಂತ ಗೊತ್ತಿತ್ತು, ಬಟ್ ಕಾಡೊಳಗಡೆ ಅದು ಮುಳ್ಳೆಲ್ಲ ಇರುತ್ತೆ ಅಂತ ಅಷ್ಟು ನನಗೆ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಈ ಸಲ ತಪ್ಪು ಮಾಡೋದು ಬೇಡ ಅಂತ ಹೇಳಿ ಚಪ್ಪಲ್ ಹಾಕ್ಕೊಂಡು ಹೋಗಿದ್ವಿ. ಸೊ ಸ್ವಲ್ಪ ದೂರ ದೇವಸ್ಥಾನ ದೂರ ಇರೋ ಹಾಗೇ ಚಪ್ಪಲ್ ಬಿಟ್ಟು ಅದಾದಮೇಲೆ ದೇವಸ್ಥಾನದೊಳಗಡೆ ಹೊರಟ್ವಿ. ನಾನು ಸ್ವಲ್ಪ
ಸ್ವಲ್ಪ ಹಿಂದೆನೇ ಕೂತ್ಕೊಂಡಿದ್ದೆ, ಸೊ ಹಾಗಾಗಿ ಸ್ವಲ್ಪ ಝೂಮ್ ಹಾಕಿ ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಬಟ್ ಅದಾದಮೇಲೆ ಮುಂದೆ ಹೋಗಿ ಕೂತ್ಕೊಂಡೆ, ಸೊ ಆವಾಗ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಾವು ಹೊರಡೋಷ್ಟ್ರೊಳಗಡೆ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು, ಅಂದರೆ ನಾವು ರೀಚ್ ಆಗೋಷ್ಟರಲ್ಲಿ. ಸೊ ಇಲ್ಲಿ 4 ದೇವರೇನೋ ಬರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಬೇರೆ ದೇವ್ರು ಏನಿದೆ ಸೊ ಅದೆಲ್ಲ ಮೇಕಪ್ ಮಾಡ್ಕೊತಾ ಇತ್ತು, ಅಂದರೆ ಅವ್ರದ್ದು ನರ್ತನ ಮಾಡೋದಕ್ಕೆ ಕಾಸ್ಟ್ಯೂಮ್ಸ್ ಎಲ್ಲ ವೇರ್ ಮಾಡಬೇಕಲ್ವ, ಸೊ ಅದನ್ನೆಲ್ಲ ಹಾಕ್ಕೊತಾ ಇದ್ರು. ಇವರು ಆಲ್ರೆಡಿ ರೆಡಿ ಆಗಿದ್ರು. ಇದು ಬಂದು ಪಂಜುರ್ಲಿ ದೇವರು. ಸೊ ಪಂಜುರ್ಲಿ ದೇವರೇ ಇಲ್ಲಿ ಮೇಯ್ನ್ ಆಗಿದ್ದರಿಂದ, ಮತ್ತು ಇನ್ನೂ ಒಂದು ದೇವರಿತ್ತು, ಸೊ ನಾನು ಅದು ಹೆಸರು ಮರ್ತೋಗಿದ್ದೀನಿ. ಫಸ್ಟು ಇದೇ ಲಾಸ್ಟ್ ಟೈಮೂ ಪಂಜುರ್ಲಿನೇ ಫಸ್ಟು ಇವ್ರದ್ದೇನು ನರ್ತನೆ ಇರುತ್ತೆ, ಸೊ ಅದನ್ನು ಮಾಡಿದ್ದು. ಸೊ ಇವಾಗಲೂ ಪಂಜುರ್ಲಿನೇ ಮಾಡ್ತಾಯಿದ್ರು. ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ, ನಾನು ಇದನ್ನು ನೋಡೋದಕ್ಕೆ ಅಂತ ಹೇಳಿನೇ ಉಡುಪಿಗೆ ಹೋಗಿದ್ವಿ. ಬಟ್ ಏನಾಗಿತ್ತು ಅಂದರೆ ನಾವೆಲ್ಲ ಬೀಚಿಗೆ ಹೋಗಿ ಆಟ ಆಡಿದ್ರಿಂದ ಸ್ವಲ್ಪ ನನಗೆ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಲಾಸ್ಟ್ ಟೈಮು ನಾನು ಫುಲ್ಲು, ಅಂದರೆ ಈ ಕಾರ್ಯಕ್ರಮ ಮುಗಿಯೋವರೆಗೂ ನಾನು ಎದ್ದಿರಲಿಲ್ಲ. ಬಟ್ ಈ ಸಲ ಏನು ಹೋಗಿದ್ದೆ ಆವಾಗ ಈ ಕಾರ್ಯಕ್ರಮ ಮುಗಿಯೋವರೆಗೂ ಎದ್ದಿರಲೇಬೇಕು, ಪ್ರತಿಯೊಂದೂ ನೋಡಲೇಬೇಕು ಅಂತ ಹೇಳಿ ನಾನು ಫುಲ್ 3 o'clockವರೆಗೂ ಕಾರ್ಯಕ್ರಮ ನಡೀತು. ಸೊ ಅಲ್ಲಿವರೆಗೂ ನಾನು ಎದ್ದೇ ಇದ್ದೆ. ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗ ನಾನು ನೋಡೋಕ್ಕೆ ಆಗಿರಲಿಲ್ಲ, ಇಷ್ಟು ದೂರ ಬಂದು ನೋಡೋಕ್ಕಾಗಿರ್ಲಿಲ್ವಲ್ಲ ಅಂತ ಲಾಸ್ಟ್ ಟೈಮ್ ಬೇಜಾರಾಗಿತ್ತು. ಸೊ ಅದಕ್ಕೆ ಮನೋಜ್ ಅವರು ಕಾರಲ್ಲಿ ಬರುವಾಗ ನೀನು ಮಲ್ಕೋ, ಆಮೇಲೆ ಅಲ್ಲೋದ್ಮೇಲೆ ಮಲ್ಕೊಂಡ್ಬಿಡ್ತೀಯಾ, ಆಮೇಲೆ ಏನೂ ನೋಡೋದಕ್ಕಾಗೋದಿಲ್ಲ ನೀನು ಅಂತ ಈ ಥರ ಹೇಳ್ತಾಯಿದ್ರು. ಬಟ್ ಇಲ್ಲ, ನಾನು ನೋಡ್ತೀನಿ ಅಂತ ಹೇಳಿ ನಾನು ಫುಲ್ ಕಾರ್ಯಕ್ರಮ ಮುಗಿಯೋವರೆಗೂ ಎದ್ದೇ ಇದ್ದೆ. ಅದಾದಮೇಲೆ ನಾವು ಮನೆಗೆ ಹೋಗಿ ಮಲ್ಕೊಳ್ಳೋದು. ಇಲ್ಲಿ ಮಧ್ಯದಲ್ಲಿ ತುಳು ಭಾಷೆಯಲ್ಲಿ ಏನೋ ಮಾತಾಡ್ತಾ ಇರ್ತಾರೆ ಆಯಿತಾ. ಒಬ್ಬರು ದೇವ್ರ ಹತ್ರ ಮಾತಾಡ್ಸೋದಕ್ಕೆ ಅಂತ ಹೇಳಿನೇ ಇನ್ನೊಬ್ಬರು ಅವರು ತುಳು ಭಾಷೆ ಬಟ್ ಏನೋ ಲ್ಯಾಂಗ್ವೇಜ್ ಇದೆ, ಸೊ ಆ ಲ್ಯಾಂಗ್ವೇಜ್ನ ಬರೋರನ್ನ ಕರೆಸಿರ್ತಾರೆ ದೇವ್ರ ಹತ್ರ ಮಾತಾಡೋದಕ್ಕೆ ಅಂತ ಹೇಳಿ. ಸೊ ಆ ಪ್ರೊಸೀಜರ್ ಇಲ್ಲಿ ನಡೀತಾ ಇತ್ತು. ಸೊ ಇವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನಿಲ್ಲಿ ದೇವ್ರ ಎಲ್ಲ ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ, ಮತ್ತು ನಿಮಗೂ ಅದು ತೋರಿಸ್ಬೇಕು ಅಂತ ಹೇಳಿ ಇಲ್ಲಿ ವೀಡಿಯೋಸ್ನ ಮಾಡಿ ನಾನು ಹಾಕಿದ್ದೀನಿ. ಸೊ ನಿಮಗೂ ಖುಷಿ ಆಗ್ಬೋದು. ಗುಡ್ ಮಾರ್ನಿಂಗ್. ಏನಪ್ಪ ಅಂತ ಅಂದರೆ ನನಗೆ ಕೋಲ ಮುಗ್ದಿದ್ದೆ 3 ಗಂಟೆ ಆ ಥರ ಆಯಿತು. ಸೊ ನಾವು ಅಲ್ಲಿಂದ ಬಂದು ಮಲಗಿದ್ದೆ ಸ್ವಲ್ಪ ಹೊತ್ತು. ನಾನು ಇವಾಗ ಎದ್ದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ನೈಟು ಇಲ್ಲಿ ವೀಡಿಯೋ ಏನು ಮಾಡೋದಕ್ಕಾಗಿಲ್ಲ ಅಲ್ಲ ಮನೆ ಹತ್ರ ಏನೂ. ಸೊ ನಾನು ವೀಡಿಯೋ ಮಾಡೋಣ ಅಂತ ಹೇಳಿ ಇವಾಗ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಮನೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಮನೆ ಈ ಥರ ಇದೆ ಆಯಿತಾ, ಫ್ರಂಟಲ್ಲಿ ಈ ಥರ ಇದೆ. ಮತ್ತು ಇಲ್ಲಿ ಮುಂದೆ ಬಂದರೆ ಈ ಥರ ತೋಟ ಎಲ್ಲ ಇದೆ ಆಯಿತಾ. ನಿನ್ನೆ ನೈಟು ಕತ್ಲೆ ಇತ್ತು, ಸೊ ಏನೂ ತೋರ್ಸೋಕ್ಕಾಗಿಲ್ಲ.
ಈ ಥರ ಮನೆಯೆಲ್ಲ ಇದೆ, ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಒಂಥರ ನೋಡೋದಕ್ಕೆ. ಆಮೇಲೆ ಹೆಂಗೆ ಗೊತ್ತಾ, ಅಲ್ಲಿ ಕೊಳವೆ ಬಾವಿ ಇದೆ, ಬಾವಿಲಿ ಇಲ್ಲೇ ಬಾವಿ ನೀರಲ್ಲೇ ಅವರು ನೀರೆಲ್ಲ ಕುಡಿಯೋದು. ಎಷ್ಟು ಕ್ಯೂಟ್ ಅಲ್ಲ, ಎಷ್ಟು ಬೇಕೋ ಅಷ್ಟೇ ಇದೆ ಇಲ್ಲಿ. ಇಲ್ಲಿ ಗಾರ್ಡನ್ ಥರ ಇದೆ ಆಯಿತಾ, ಮನೆ ಹಿಂದೆ ಇದು. ಸೊ ನಾವಿವಾಗ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ವಿ. ನಾನು ನೈಟು ಟಾರ್ಚ್ ಆನ್ ಮಾಡಿದ್ದೆ, ಪ್ಲೇಸ್ ಏನೂ ಕಾಣಿಸ್ಲಿಲ್ಲ ಅಂತ ಹೇಳಿದೆ ಅಲ್ವಾ, ಸೊ ಅದು ಇಲ್ಲೇ. ನೈಟ್ ಬಂದರೆ ಸ್ವಲ್ಪನೂ ಬೆಳಕಿರೋದೇ ಇಲ್ಲ. ಟಾರ್ಚ್ ಈ ಥರ ಆನ್ ಮಾಡ್ಕೊಂಬರಬೇಕು, ಅದನ್ನು ಟಾರ್ಚ್ ಹಾಕ್ದಾಗ್ಲೂ ಕರೆಕ್ಟಾಗಿ ಕಾಣಿಸ್ತಾ ಇರಲ್ಲ, ಅಷ್ಟು ಡಾರ್ಕ್ನೆಸ್ ಇರುತ್ತೆ ಅಲ್ಲೆಲ್ಲ. ಒಂಥರ ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಅದಾದಮೇಲೆ ಹೋಗ್ತಾ ತಿಂಡಿ ತಿನ್ನೋಣ ಅಂತ ಹೇಳಿ ಒಂದು ಹೋಟೆಲಲ್ಲಿ ನಿಲ್ಲಿಸಿ ತಿಂಡಿ ತಿನ್ನೋದಕ್ಕೆ ಹೊರಟ್ವಿ. ಅದೇ ಎಲ್ಲ ಎಷ್ಟು ಗಾಡಿ ಕೆಟ್ಟಿದೆ ಈಗ, ಆಲ್ರೆಡಿ ಒಂದು 10 ಗಾಡಿ ಕೆಟ್ಟಿದೆ, ಇಲ್ಲೊಂದು 2 ಗಾಡಿ. ಏನಂದ್ರೆ ತುಂಬ ಟ್ರಾಫಿಕ್ ಆಗ್ಬಿಟ್ಟಿದೆ, ಜಾಮ್ ಆಗ್ಬಿಟ್ಟಿದೆ. ಎಲ್ರದೂ ಸ್ಲೋಗಿ ಹೋಗ್ಬೇಕಲ್ಲ, ಒಂದು ಗಾಡಿ ಕೆಟ್ಟಿರೋದು ಈ ಥರ ಆಗಿ ಎಲ್ಲ ಗಾಡಿ ಸ್ಲೋ ಹೋಗುವಾಗ ಅಲ್ಲಲ್ಲೇ ಕ್ಲಚ್ಚು ಬ್ರೇಕು ಈ ಥರ ಎಲ್ಲ ಹೋಗಿ ಎಲ್ಲ ಕೆಟ್ಟೋಗಿದೆ. ಅಲ್ಲೊಂದು 10-15 ಗಾಡಿನೇ ನಿಂತ್ಕೊಂಡಿತ್ತು. ಇಲ್ಲಿ ಒಂದು 3-4 ಗಾಡಿ ನಿಂತಿದೆ ಸದ್ಯಕ್ಕೆ. ಇವ್ರದ್ದು ಅದೇ ಥರ ಆಗಿರೋ ಥರ ನಿಲ್ಸದ ಸೈಡ್ಗೆ. ಅದಕ್ಕೆ ನಮ್ಮ ಗಾಡಿನೂ ಸ್ವಲ್ಪ ಆಫ್ ಆಗಿ ತುಂಬ ಸಲ ಆಫ್ ಆಯಿತು. ಆನ್ ಮಾಡಿದ್ರೂ ವರ್ಕೇ ಆಗ್ತಾ ಇರಲಿಲ್ಲ. ಇವಾಗ ಕ್ಲಿಯರ್ ಆಗುತ್ತೆ ಬಿಡು, ಅಲ್ಲಿ ರೈಟಿಗೆ ತೊಗೊಂತವ್ರೆ. ಇಲ್ಲ ಸ್ಟಾಪ್ ಮಾಡ್ತಾರೆ. ಅಲ್ಲೂ ಒಂದು ಗಾಡಿ ಕೆಟ್ಟೋಯ್ತು ನೋಡೋಣ. ಗಾಡಿ ಸ್ಟಾಪ್ ಮಾಡ್ತಾರೆ, ಹೀಟ್ ಆಗೈತಲ್ಲ ಗಾಡಿ. ಎಷ್ಟೊಂದು ಗಾಡಿ ಕೆಟ್ಟೋಯ್ತು ನೋಡು. ಇಲ್ಲೂ ಒಂದು ಗಾಡಿ ಕೆಟ್ಟೋಯ್ತು. ಯಪ್ಪ ಎಷ್ಟು ಗಾಡಿ ಕೆಟ್ಟೋಗಿದೆ ನೋಡು. ಇವ್ರಿಗೆ ಈ ಥರ ಹಂಸು ಅಪ್ ಮಾಡಿದಾರಲ್ಲ, ಆಗೋಯ್ತು ನೋಡು. ಕಾಲು ಸೀದಾ ಪ್ಲೇಟ್ ಮೇಲೆ ನೀರು ಕೈ ಹಾಕಿ ಪ್ಲೇಟಿಗೆ. ನಮ್ಮ ಗಾಡಿನೂ ಸ್ವಲ್ಪ ಟ್ರಬಲ್ ಕೊಡ್ತು. ಬಂದ್ವಿ ಮೇಲೆ. ಆ ಕಡೆಯಿಂದ ಬರೋ ಗಾಡಿ ಎಲ್ಲ ಹೋಯ್ತಾವೆ, ಅವು ನಿಂತವಲ್ಲ. ಎಲ್ಲಿ ನಿಂತಿದೆ ಅವು? ಇಲ್ಲ ನಿಂತಿಲ್ಲ. ಈ ಕಡೆಗೆ ಬರ್ಬೇಕು, ಈ ಕಡೆಗೆ ಎಳ್ಕೊಂಡಿದ್ಯಾ? ಕೈತಿ ನೋಡಿ, 3 ಗಾಡಿ ಇವಾಗ ಮತ್ತೆ ಸ್ಟಾಪ್ ಆಯಿತು. ಎಷ್ಟು ಗಾಡಿ ಸ್ಟಾಪ್ ಆಗಿದೆ ಗೊತ್ತಾ. ಮತ್ತೆ ಇನ್ನು ಮುಂದಗಡೆನೂ ಇದಾಗಿರೋ ಥರ ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಏನು ಗೊತ್ತಾ, ನಾವು ಕಾರ್ ಓಡಿಸೋದಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಕಾರು ಆಫ್ ಆಗಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಇಬ್ಬರು ಕಾರ್ ಈ ಥರ ಆಗಿಲ್ಲ. ಇನ್ನು ಡೌನಲ್ಲಿ ಒಂದು 10-15 ಕಾರ್ಗಳು ಟಿ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಒಂದೇ ಸಲ ಎಲ್ಲ ಕೆಟ್ಟೋಗಿದೆ. ಇವ್ರದ್ದೇನು ಆಗಿಲ್ಲ ಅನಿಸುತ್ತೆ, ಚೆಕ್ ಮಾಡಿಕೊಂಡು ಓಕೆ ಕೆಟ್ಟೋಗಿದೆ. ಬಟ್ ನಮ್ಮ ಹಿಂದೆ ಒಂದು 4-5 ಲಾರಿನೇ ಬರ್ತಾ ಇದೆ. ಅದಂತೂ ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ತಾಯಿದ್ರು ಗೊತ್ತಾ. ಅವ್ರು ಬ್ರೇಕ್ ಆಗ್ತಾಯಿದೆ, ಅದು ಬ್ರೇಕ್ ಎಲ್ಲ ಟಪ್ ಎಲ್ಲ ಸೌಂಡ್ ಬರ್ತಾಯಿದೆ. ನನಗೆ ಗೊತ್ತಾ ಗೊತ್ತಾ ಅದು ಲಾರಿ ನೋಡ್ಬಿಟ್ಟೇನೆ. ಎಷ್ಟೊಂದು ಗಾಡಿಗಳು ತುಂಬ ಹಾಳಾಗಿ ನಿಂತ್ಕೊಂಡ್ಬಿಟ್ಟಿದೆ ಅಂತ ಗೊತ್ತಿಲ್ಲ. ಅಂದರೆ ಫಾಸ್ಟಾಗಿ ಬಂದಿರ್ತಾರೆ, ಎಲ್ಲೋ ಒಂದು ಕಡೆ ಜಾಮ್ ಆಗಿ ಓವರ್ ಹೀಟ್ ಆಗಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ.
ನಮ್ಮದು ಸ್ವಲ್ಪ ಗಾಡಿ ಟ್ರಬಲ್ ಕೊಡ್ತಾ ಇತ್ತು, ಸೊ ಹಾಗಾಗಿ ಇಂಜಿನ್ ಕೂಲ್ ಆಗಲಿ ಅಂತ ಹೇಳಿ ಮನೋಜ್ ಅವರು ಬ್ಯಾನೆಟ್ ಓಪನ್ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು 500 ಮೀಟರ್ ಆಗಿದ್ರು ನಂದು ಮಧ್ಯದಲ್ಲಿ ನಿಂತು ಹೋಗಿರೋದು. ಇವ್ರದ್ದು ಪ್ರಾಬ್ಲಮ್ ಆಗಿದೆ, ಕ್ಲಚ್ ಪ್ಲೇಟ್ ಒಳಗಡೆ ಒಳಗಡೆ ಹೊಟ್ಟೋಗಿದೆ ಅಂತ. ಅಯ್ಯಯ್ಯೋ ಯಪ್ಪ, ಹೆಂಗೋ ಸದ್ಯ ನಮ್ದೇನು ಆಗಲಿಲ್ಲ. ನನಗೆ ಫೀಲ್ ಆಗ್ತಿತ್ತು ಕ್ಲಚ್. ಇನ್ನೇನು ಆ ಥರ ಜಾಮ್ ಆದರೆ ಅದಕ್ಕೆ ಗೇರ್ಲೆಸ್ ಗಾಡಿ ಕೊಡ್ತಾರೆ ಜನಗಳು. ಅದೇ ಬೆಟರ್ ಅನ್ಸ್ಬಿಡುತ್ತೆ ಈ ಥರ ಎಲ್ಲ ಆದಾಗ. ಕ್ಲಚ್ ಇರಲ್ಲ, ಗೇರ್ ಇರುತ್ತೆ, ಕ್ಲಚ್ ಇರಲ್ಲ. ಹೇಗೆ ಜಾಮ್ ಆಗಿದೆ ಅಂದರೆ ಎಲ್ಲರೂ ರಿವರ್ಸ್ ತಗೊಂಡು ಬೇರೆ ರೂಟ್ಗೆ ಹೋಗೋದಕ್ಕೆ ನೋಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಬಂದರು ರಿವರ್ಸ್ ತೊಗೊಂಡು ರೂಟನ್ನು ತೊಗೊಂಡು ಹೋಗ್ತಾ ಇದ್ದಾರೆ, ಕೆಲವೊಬ್ಬರು ಹಾಗೆ ಹೋಗ್ತಾ ಇದ್ದಾರೆ. ನಮ್ಮ ಹತ್ರ ಇವಾಗ ಮಾತಾಡ್ತಾ ಇದ್ರಲ್ವ, ಅವ್ರದ್ದು ಗಾಡಿ ಅದೇ ಥರ ಆಗಿತ್ತಂತೆ. ಅವರಿಗೆ 1 hour ಗಾಡಿನ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಕ್ಲಚ್ಚೇ ಬೀಳ್ತಾ ಇರಲಿಲ್ವಂತೆ, ಫುಲ್ ಕ್ಲಚ್ ಎಲ್ಲ ಒಳಗಡೆ ಹೋಗ್ಬಿಟ್ಟಿದ್ಯಂತೆ. ಸೊ ಹಾಗಾಗಿ ಫುಲ್ ಹೀಟ್ ಆಗಿದೆ ಇಂಜಿನೆಲ್ಲ ಅಂತ ಹೇಳಿ ಅವರಿಗೆ 1 hour ಬಿಡಕ್ಕೆ ಹೇಳಿದಾರಂತೆ, ಮೀನ್ಸ್ ಸ್ಟಾಪ್ ಮಾಡೋದಕ್ಕೆ ಹೇಳಿದಾರಂತೆ. ಸೊ ಅವರು ಮುಂದೆ ಇರೋವಾಗ ಕಾಣಿಸ್ತಾ ಇದೆಯಲ್ಲ, ಅದು ಮುಂದೆ ಅವ್ರ ಗಾಡಿನ ಸ್ಟಾಪ್ ಮಾಡಿ ಇಟ್ಟಿದ್ದಾರೆ. ಎಲ್ಲರೂ ಇದೇ ಥರ ಫೇಸ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಅಲ್ಲೇ ಸ್ಟಾಪ್ ಮಾಡಿದ್ದಾರೆ, ಈ ಥರ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಫುಲ್ ಜಾಮ್ ಆಗ್ತಿದೆ ರೋಡೆಲ್ಲ. ಅದು 1 way ಇದೆ ಕೆಲವೊಂದು ಕಡೆ. ಏನು ಮಾಡೋದು ಗೊತ್ತಾಗ್ತಾ ಇದು ಏನೋ ಪ್ರಾಬ್ಲಮ್ ಆಗಿರೋ ಥರ ಇದೆ. ಮನೋಜ್ ಅವರು ಹೋಗಿ ಮಾತಾಡಿಸ್ತಾ ಇದ್ದಾರೆ. ಮನೋಜ್ ಅವರು ಅಲ್ಲಿ ಸಫಾರಿ ನಿಂತಿತ್ತಲ್ಲ, ಆ ಗಾಡಿ ಏನಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಬಂದರು. ಅದು ಲೈಕ್ ಅದು ಫುಲ್ ಹೀಟ್ ಆಗಿಬಿಟ್ಟು ಪವರ್ ಸ್ಟಾರ್ಟ್ ಬಟನ್ ಇರುತ್ತಲ್ಲ, ಸೊ ಅದು ವರ್ಕ್ ಆಗ್ತಾ ಇಲ್ವಂತೆ. ಸೊ ಅದಕ್ಕೆ ಅವರು ಸ್ವಲ್ಪ ನಿಲ್ಲಿಸಿದ್ರು. ಇವಾಗ ಹೊರಟ್ರು ಅವರು. ನಾವು ಹೊರಡೋಣ, ಇವಾಗ ಸ್ವಲ್ಪ ಬಿಟ್ಟು ಹೊರಡಬೇಕು. ನಾವು ಬೇಗನೆ ರೀಚ್ ಆಗಬೇಕು ಅಂತ ಹೊರಟಿದ್ದು, ನೋಡಿದ್ರೆ ಸಂಜೆ ಹತ್ರ ಆಗ್ತಾನೆ ಇತ್ತು. ಸೊ ಹಾಗಾಗಿ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ, ಊಟಕ್ಕೆ ಅಂತ ಹೇಳಿ ಇಲ್ಲಿ ಹಳ್ಳಿ ಮನೆ ಅಂತ ಸಿಗುತ್ತೆ, ಸೊ ಅಲ್ಲಿ ನಿಲ್ಲಿಸಿ ಊಟ ಮಾಡ್ಕೊಂಡು ಹೊರಟ್ವಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.